ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಒಂದು ವಿಡಿಯೋಲಿ ಸೂಪರ್ ಆಗಿರೋ ಒಂದು ರೆಮಿಡಿನ ತೊಗೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಆದರೆ ಸರಿಯಾಗಿ ಯಾವುದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತಾಗಿರಲ್ಲ. ಸೊ ಹಾಗಾಗಿ ಸ್ಕಿನ್ನ ನಾವು ತುಂಬ ಗ್ಲೋಯಿಂಗ್ ಆಗಿ ಇಟ್ಕೊಳ್ಳೋಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಈ ರೆಮಿಡಿ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬ ಬ್ರೈಟ್ನಾಗಿರುತ್ತೆ, ಹಾಗೆ ತುಂಬ ಸಾಫ್ಟಾಗಿರುತ್ತೆ. ಹಾಗೆ ಟ್ಯಾನ್ ಆಗಿದ್ದರೆ ಟ್ಯಾನ್ ಹೋಗುತ್ತೆ. ಹಾಗೆ ಇನ್ಸ್ಟೆಂಟಾಗಿ ನಾವೆಲ್ಲಾದರೂ ಔಟ್ಸೈಡ್ ಹೋಗಬೇಕು ಅಂತಂದರೆ ತುಂಬ ಬೇಗ ಆಗುವಂಥ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಇದನ್ನು ಬೆಸ್ಟ್ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಬೋದು. ಈ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ನನಗೆ ತುಂಬ ಪಿಂಪಲ್ಸ್ ಆಗಿ ಕಲೆಗಳು ಜಾಸ್ತಿ ಇತ್ತು, ಅದು ತುಂಬ ಕಮ್ಮಿ ಆಗ್ತಾ ಬಂದಿದೆ. ಎಷ್ಟು ಅಂದರೆ 100ಗೆ 90% ಕಮ್ಮಿ ಆಗಿದೆ, ಇನ್ನೊಂದು ಸ್ವಲ್ಪ ಮಾತ್ರ ಇರೋದು. ಸೊ ಇದು ಬೆಸ್ಟ್ ರಿಸಲ್ಟನ್ನು ಕೊಡ್ತಾ ಬಂದಿದೆ. ಸೊ ಹಾಗಾಗಿ ಈ ರೆಮಿಡಿನ ನಾನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಔಟ್ಸೈಡ್ ಹೋಗಿ ನಮಗೆ ದುಡ್ಡು ಖರ್ಚು ಮಾಡಿ ಯೂಸ್ ಮಾಡೋಕ್ಕಿಂತ ಮನೆಯಲ್ಲೇ ಈ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ಬೋದು. ಅಕ್ಕಿ ಹಿಟ್ಟಿನ ಜೊತೆ ಸ್ವಲ್ಪ ಈ ಒಂದು ನಾನು ಹೇಳೋ ಒಂದು ರೆಮಿಡಿನ ಆ್ಯಡ್ ಮಾಡಿದರೆ ಸಾಕು, ತುಂಬ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ. ಅಕ್ಕಿ ಹಿಟ್ಟು ಆಲ್ಮೋಸ್ಟ್ ಆಲ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಹಾಗೆ ಇದಕ್ಕೆ ಬೇಕಾಗಿರೋದು ರಾ ಮಿಲ್ಕ್ ಮತ್ತು ಅಕ್ಕಿ ಹಿಟ್ಟು ಇವೆರಡನ್ನ ಸೇರಿಸ್ಬಿಟ್ಟು ನಾವು ಫೇಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಕ್ಕಿ ಹಿಟ್ಟು ಎಷ್ಟು ಕೆಲಸ ಮಾಡುತ್ತೆ ಅಂತಂದರೆ, ಆಯಿಲ್ ಅಬ್ಸರ್ವೇಷನ್, ಫೇಸಲ್ಲಿ ಏನಾದರೂ ಆಯಿಲ್ ಇತ್ತು ಅಂತಂದರೆ ಅದನ್ನು ಒಂದು ಅಬ್ಸರ್ವೇಷನ್ ಮಾಡಿ ಅದನ್ನು ಕ್ಲೀನ್ ಮಾಡುತ್ತೆ. ಹಾಗೆ ಆ್ಯಕ್ನಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಇದು. ಆ್ಯಕ್ನಿ ಏನಾದರೂ ಇತ್ತು ಅಂದರೆ, ಪಿಂಪಲ್ಸ್ ಇತ್ತಂದರೆ ಅದು ಕೂಡ ಹೋಗುತ್ತೆ. ಹಾಗೆ ಪ್ರೋಟೀನ್ ಅಂದರೆ ಸನ್ನಿಂದನೂ ಕೂಡ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಂದರೆ ಸನ್ ಬರ್ನ್ ಆ ಥರ ಆಗಿರ್ಬೋದು, ಬ್ಲ್ಯಾಕ್ ಆಗಿರ್ಬೋದು, ಆ ಥರದ್ದೆಲ್ಲ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಈ ಅಕ್ಕಿ ಹಿಟ್ಟಲ್ಲಿ ತುಂಬ ಥರದ ಅಂದರೆ ಹೆಲ್ಪ್ಫುಲ್ ಆಗಿರೋವಂಥದ್ದಿದೆ. ಹಾಗೆ ಏನಾದರೂ ಸ್ಕಾರ್ಸ್ ಇತ್ತು ಅಂತಂದರೆ ಫೇಸಲ್ಲಿ ಅದನ್ನು ರೆಡ್ಯೂಸ್ ಮಾಡುತ್ತೆ, ಸ್ವಲ್ಪ ಕಮ್ಮಿ ಮಾಡುತ್ತೆ. ಹೀಗೆ ಅಪ್ಲೈ ಮಾಡ್ತಾ ಕಮ್ಮಿ ಆಗ್ತಾ ಬರುತ್ತೆ. ಇದರಲ್ಲಿ ಇನ್ನೊಂದು ಬೆಸ್ಟ್ ಏನಪ್ಪ ಅಂದರೆ ಬೂಸ್ಟ್ ಕೊಲೆಜಿನ್ ಇರುತ್ತೆ, ಇದರಲ್ಲಿ ಕೊಲೆಜಿನ್ ಬೂಸ್ಟ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ. ಸ್ಕಿನ್ ಚೆನ್ನಾಗಾಗಬೇಕಂದ್ರೆ ಕೊಲೆಜಿನ್ ಆಗಬೇಕು. ಸೊ ಹಾಗಾಗಿ ಅದಕ್ಕೆ ಒಂದು ಬೆಸ್ಟ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಈ ಅಕ್ಕಿ ಹಿಟ್ಟು. ಹಾಗೆ ಈ ರಾ ಮಿಲ್ಕ್ ಇದೆಯಲ್ಲ, ಈ ರಾ ಮಿಲ್ಕ್ ಮಾತ್ರ ಸಿಕ್ಕಾಬಟ್ಟೆ ಬೆಸ್ಟ್ ಅಂತ ಹೇಳ್ಬೋದು. ಈ ರಾ ಮಿಲ್ಕ್ನ ನಾವು ಇದರಲ್ಲಿ ಜೊತೆಲಿ ಮಿಕ್ಸ್ ಮಾಡೋದ್ರ ಜೊತೆಗೆ ನಾವು ಹಾಗೆ ಕೂಡ ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಆ ಥರ ಮಸಾಜ್ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ರಾ ಮಿಲ್ಕಲ್ಲಿ ಏನಿದೆ ಅಂದರೆ ಲ್ಯಾಕ್ಟಿಕ್ ಆಸಿಡ್ ಅಂತ ಇರುತ್ತೆ. ಸೊ ಇದು ಏನು ಮಾಡುತ್ತೆ ಅಂದರೆ ಹೈಡ್ರೇಷನ್ ಆಗುತ್ತೆ, ಫೇಸು ಮಾಯ್ಶ್ಚರೈಸರ್ ಆಗುತ್ತೆ. ಈ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ಇದು ಬೆಸ್ಟು ಫೇಸ್ಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಆ್ಯಕ್ನಿಗೂ ಕೂಡ ಒಂದು ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ತುಂಬ ನೀಟಾಗಿ ಸನ್ಬರ್ನ್ ಇದ್ದರೆ ಅದು ಕೂಡ ಹೋಗುತ್ತೆ. ಇದು ಒಂದು ಆಂಟಿ ಏಜೆಂಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಈ ರಾ ಮಿಲ್ಕ್ನ. ಹಾಗೆ ಇದ್ರ ಜೊತೆ ಜೇನುತುಪ್ಪ ಇತ್ತು ಅಂದರೆ ನೀವು ಜೇನುತುಪ್ಪ ಕೂಡ ಆ್ಯಡ್ ಮಾಡಿ ಇದಕ್ಕೆ ಹಾಕೋಬೋದು. ಸೊ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು. ಅಕ್ಕಿ ಹಿಟ್ಟು ಬೆಸ್ಟ್, ಎಲ್ಲರಿಗೂ ತುಂಬ ಲೋ ಪ್ರೈಸಲ್ಲಿ, ಅಂದರೆ ಎಲ್ಲರ ಮನೆಯಲ್ಲೇ ಅಕ್ಕಿ ಹಿಟ್ಟು ಇರುತ್ತೆ. ಹಾಗೆ ರಾ ಮಿಲ್ಕ್ ಕೂಡ ಸಿಗುತ್ತೆ. ಸೊ ರಾ ಮಿಲ್ಕ್ ಕೆಲವ್ರದ್ದು ಹಸುದು ಡೈರೆಕ್ಟಾಗಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ನಮಗೆಲ್ಲ ಸಿಟಿಯಲ್ಲಿರೋರಿಗೆ ಸಿಗೋಲ್ಲ. ಸೊ ಹಾಗಾಗಿ ನಾವು ಪಾಕೆಟ್ ಹಾಲನ್ನ ಯೂಸ್ ಮಾಡೋದು, ಪಾಕೆಟ್ ಹಾಲಲ್ಲೇ ಯೂಸ್ ಮಾಡ್ತೀವಿ. ಹಳ್ಳಿಯಲ್ಲಿ ರಾ ಮಿಲ್ಕ್ ಆರಾಮಾಗಿ ಹಸುದೇ ಸಿಗುತ್ತೆ. ಸೊ ಹಸುದು ಯೂಸ್ ಮಾಡಿದ್ರಂತೂ ತುಂಬ ಚೆನ್ನಾಗಿರೋವಂಥ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಐ ಥಿಂಕ್ ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕು ಅಂತಂದರೆ ಬೇಗ ನಾವು ಪಾರ್ಲರ್ಗೆಲ್ಲ ಹೋಗೋಕ್ಕಾಗಲ್ಲ. ಪಾರ್ಲರ್ಲೆಲ್ಲ ಹೋಗಿ ಇದನ್ನು ಮಾಡಿಸ್ಕೊಳ್ಳೋಕ್ಕಿಂತ ಬೆಸ್ಟ್ ನಾವು ಮನೆಯಲ್ಲೇ ಈ ಥರ ಪ್ಯಾಕ್ನ ಹಾಕೋಬೇಕು. ಈ ಪ್ಯಾಕ್ನ ಹಾಕ್ಕೊಂಡು ಒಂದು 10 to 15 ಮಿನಿಟ್ಸ್ ಬಿಡಬೇಕು, ಸ್ವಲ್ಪ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ನೀರನ್ನ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಸೊ ಮಸಾಜ್ ಮಾಡೋದ್ರಿಂದ ತುಂಬ ಚೆನ್ನಾಗಿ, ಅಂದರೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಿರುತ್ತಲ್ವ ಅದು ಹೋಗುತ್ತೆ. ಸೊ ಮೂಗು ಮೇಲೆ ಹಾಗೆ ಚಿನ್ನ ಹತ್ರ ಎಲ್ಲ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲೆಲ್ಲಿರುತ್ತೆ, ಕೆಲವೊಬ್ರು ಮೂಗು ಮೇಲೆ ಜಾಸ್ತಿ ಇರುತ್ತೆ, ಆ ಥರ ಎಲ್ಲ. ಇದು ಸ್ವಲ್ಪ ತರಿತರಿಯಾಗಿರುತ್ತಲ್ವ ಅಕ್ಕಿ ಹಿಟ್ಟು. ಸೊ ಹಾಗಾಗಿ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ ಒಣಗಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ನೀರು ಹಾಕ್ಕೊಳ್ದೆ ಡ್ರೈ ಇರೋದನ್ನ ಇದು ಮಾಡಿದ್ರೆ ಹುರಿದೋಗುತ್ತೆ, ಹಾಗೆ ತರ್ಚುತ್ತೆ ಕೂಡ, ಅದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಆ ಥರ ಏನೂ ಮಾಡಬೇಡಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ ಮುಖಕ್ಕೆ ಒಂದ್ಸರಿ, ನೀರನ್ನು ಹಾಕ್ಕೊಂಬಿಟ್ಟು ಆಮೇಲೆ ಚೆನ್ನಾಗಿ ಮಸಾಜ್ ಮಾಡಿ. ನಿಮಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ಇದೆ ಮೂಗು ಸಂದಿಯಲ್ಲಿ ಅಥವಾ ಮೂಗು ಮೇಲೆ, ಚಿನ್ನ ಕೆಳಗಡೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿ. ಆವಾಗ ಮಸಾಜ್ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಐ ಥಿಂಕ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.